ಜಾನ್ ವಿಕ್ ಒಂದು ಎಸ್ಯುವಿ ತಗೊಂಡು ಹೋಗಿ ಸೀದಾ ಗೋಡೆಗೆ ಗುದ್ದಾನೆ. ಪೂರ್ತಿ ರಕ್ತ ಗಾಯಗಳ ಜೊತೆ ತಡವರಿಸಿಕೊಂಡು ಆ ಗಾಡಿಯಿಂದ ಹೊರಗೆ ಬೀಳ್ತಾನೆ. ಹೊಟ್ಟೆಗೆ ಬಿದ್ದ ಚಾಕು ಏಟನ್ನು ಗಟ್ಟಿಯಾಗಿ ಒತ್ತಿ ಹಿಡ್ಕೋತಾನೆ. ಹಾಗೆ ಪಕ್ಕಕ್ಕೆ ತೆವಳ್ತಾ ಫೋನ್ ತೆಗೆದು ಅದರಲ್ಲಿ ಬೀಟ್ನಲ್ಲಿದ್ದ ತನ್ನ ಹೆಂಡ್ತಿ ಹೆಲೆನ್ನ ವಿಡಿಯೋ ನೋಡ್ತಾನೆ. ಜಾನ್ ಅಲ್ಲೇ ಕುಸಿದು ಬಿದ್ದು ಕಣ್ಣು ಮುಚ್ಕೋತಾನೆ. ಕೆಲವೇ ದಿನಗಳ ಹಿಂದೆ ಜಾನ್ ಒಂದು ಮಬ್ಬು ಬೆಳಗ್ಗೆ ಎದ್ದಿದ್ದ ಹೆಲೆನ್ ಜೊತೆ ಇದ್ದ ಕ್ಷಣಗಳು ಅವಳು ಅವನ ಕೈಯಲ್ಲೇ ಕುಸಿದು ಬೀಳೋವರೆಗೂ ಎಲ್ಲ ನೆನಪಾಗ್ತಿತ್ತು. ಅವಳಿಗೆ ಒಂದು ಹುಷಾರಿಲ್ಲದ ಕಾಯಿಲೆ ಇತ್ತು, ಕೊನೆಗೆ ಅದೇ ಅವಳನ್ನು ಬಲಿ ತಗೊಂಡಿತ್ತು. ಅಂದು ಅವಳ ಅಂತ್ಯಕ್ರಿಯೆ ದಿನ. ಅಲ್ಲಿ ಶಾಸ್ತ್ರ ಮುಗಿದ್ಮೇಲೆ ಜಾನ್ನ ಹಳೆ ಫ್ರೆಂಡು ಮಾರ್ಕಸ್ ಬಂದು ಸಮಾಧಾನ ಮಾಡ್ತಾನೆ. ಅದೇ ರಾತ್ರಿ ಜಾನ್ಗೆ ಒಂದು ಡೆಲಿವರಿ ಬರುತ್ತೆ. ಅದು ಒಂದು ಚಿಕ್ಕ ಬೀಗಲ್ ನಾಯಿ ಮರಿ. ಜೊತೆಗೆ ಹೆಲೆನ್ ಬರೆದ ಒಂದು ಚೀಟಿ ಸಿಗುತ್ತೆ. ಅದ್ರಲ್ಲಿ ನಾನು ಸಮಾಧಾನವಾಗಿ ಹೋಗ್ತಿದ್ದೀನಿ, ಈಗ ನೀನು ನಿನ್ನ ಸಮಾಧಾನ ಹುಡ್ಕೋ ಅಂತ ಬರೆದಿದ್ಲು. ಜಾನ್ ಅಳೋಕೆ ಶುರು ಮಾಡ್ತಾನೆ. ಅವನು ನಾಯಿಯನ್ನು ಆಚೆ ಕರ್ಕೊಂಡು ಹೋಗಿ ಅದರ ಕಾಲ ನೋಡ್ತಾನೆ. ಅದರ ಮೇಲೆ ಹೂ ಇರುತ್ತೆ. ಅದರಿಂದ ಹೆಲೆನ್ ಅದಕ್ಕೆ ಡೈಸಿ ಅಂತ ಹೆಸರಿಟ್ಟಿದ್ದಾಳೆ ಅಂತ ಜಾನ್ಗೆ ಗೊತ್ತಾಗುತ್ತೆ. ಮರುದಿನ ಬೆಳಿಗ್ಗೆ ಡೈಸಿ ಮತ್ತು ಜಾನ್ ವಿಕ್ ಜೊತೆಗೆ ತಿಂಡಿ ತಿಂತಾರೆ. ಡೈಸಿ ಜಾನ್ನನ್ನೇ ಹಿಂಬಾಲಿಸುತ್ತೆ. ಅವನು ತನ್ನ ಕಾರು ಹೊರತೆಗೆಯುವಾಗ ಅವನು ಗ್ಯಾಸ್ ಹಾಕಿಸಲು ನಿಲ್ಲಿಸಿದಾಗ ಅಲ್ಲೇ ಮಾಬ್ ಬಾಸ್ ವಿಗ್ಗೋ ಟಾರಸೋವ್ನ ಮಗ ಐಸೆಫ್ ಟಾರಸೋವ್ ಸೇರಿದಂತೆ 3 ರಷ್ಯನ್ ಗೂಂಡಾಗಳು ಇರ್ತಾರೆ. ಐಸೆಫ್ ಜಾನ್ನ ಕಾರು ಹತ್ರ ಬಂದು ಸೂಪರ್ ಆಗಿದೆ ಅಂತ ಹೊಗಳಿ ರೇಟ್ ಎಷ್ಟು ಅಂತ ಕೇಳ್ತಾನೆ. ಜಾನ್ ಇದು ಸೇಲಿಗಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಐಸೆಫ್ ಡೈಸಿ ಹತ್ರ ಹೋಗಿ ರಷ್ಯನ್ನಲ್ಲಿ ಎಲ್ಲದಕ್ಕೂ ಒಂದೊಂದು ರೇಟ್ ಇರುತ್ತೆ ಕಣೆ ಅಂತಾನೆ. ಜಾನ್ ವಿಕ್ ಅದಕ್ಕೆ ರಷ್ಯನ್ನಲ್ಲೇ ಈಕೆಗೆ ಅಲ್ಲ ಅಂತ ತಿರುಗೇಟು ಕೊಡ್ತಾನೆ. ಐಸೆಫ್ಗೆ ಸಿಟ್ಟು ನೆತ್ತಿಗೇರುತ್ತೆ. ಆಮೇಲೆ ಜಾನ್ ಅಡ್ಡಾದಿಡ್ಡಿಯಾಗಿ ಕಾರು ಓಡಿಸ್ಕೊಂಡು ಹೋಗ್ತಾನೆ. ಜಾನ್ ಮಲಗೋಕೆ ರೆಡಿ ಆಗ್ತಿದ್ದಾಗ ಡೈಸಿಗೆ ಹೊರಗೆ ಹೋಗಬೇಕಾಗುತ್ತೆ. ಅವರಿಬ್ಬರು ಕೆಳಗೆ ಬಂದಾಗ ಇಬ್ಬರು ನೆರಳಲ್ಲಿ ಜಾನ್ ಮುಂದೆ ನಿಂತಿರ್ತಾರೆ. ಇನ್ನೊಬ್ಬ ಬ್ಯಾಟ್ ತಗೊಂಡು ಜಾನ್ ತಲೆಗೆ ಬಾರಿಸ್ತಾನೆ. ಡೈಸಿ ಕೂಗ್ತಿದ್ರು ಅವನು ಜಾನ್ನನ್ನು ಕಬ್ಬಡಿಯೋಕೆ ಶುರು ಮಾಡ್ತಾನೆ. ಅವರಲ್ಲೊಬ್ಬ ನಾಯಿ ಹತ್ರ ಹೋಗಿ ಅದರ ಕುತ್ತಿಗೆ ಮುರಿತಾನೆ. ಆ ವ್ಯಕ್ತಿ ಮಾಸ್ಕ್ ತೆಗೆದಾಗ ಗೊತ್ತಾಗುತ್ತೆ ಅದು ಐಸೆಫ್. ಅವನು ಜಾನ್ನನ್ನು ಹೊಡೆದು ಕೆಡವುತ್ತಾನೆ. ಜಾನ್ ನಂತರ ಎಚ್ಚರಗೊಂಡು ಸತ್ತ ಡೈಸಿಯನ್ನ ಕಂಡು ಅದರ ತಲೆ ನೇವರಿಸುತ್ತಾನೆ. ಅವನು ಆ ನಾಯಿಯನ್ನು ತನ್ನ ಹಿತ್ತಲಲ್ಲೇ ಹೂಳುತ್ತಾನೆ. ಐಸೆಫ್ ಜಾನ್ನ ಕಾರನ್ನು ಆರೇಲಿಯೋನ ಗ್ಯಾರೇಜಿಗೆ ತರ್ತಾನೆ. ಆರೇಲಿಯೋ ತಕ್ಷಣ ಕಾರು ಗುರುತು ಹಿಡಿದು ಇದು ಎಲ್ಲಿಂದ ಬಂತು ಅಂತ ಐಸೆಫ್ನ ಕೇಳ್ತಾನೆ. ಐಸೆಫ್ ತಾನು ಯಾರಿಂದ ಕಾರು ಕದ್ದೆ, ಅವನ ನಾಯಿಯನ್ನೂ ಕೊಂದೆ ಅಂತ ಜಂಬ ಕೊಚ್ಕೋತಾನೆ. ಆರೇಲಿಯೋ ಅವರನ್ನು ತಕ್ಷಣ ಜಾಗ ಖಾಲಿ ಮಾಡಿ ಅಂತ ಹೇಳ್ತಾನೆ. ಆದ್ರೆ ಐಸೆಫ್ ನೀನು ನನ್ನ ಕೈಕೆಳಗೆ ಅಂತಾನೆ. ಆರೇಲಿಯೋ ಐಸೆಫ್ನ ಮುಖಕ್ಕೆ ಒಂದು ಬಿಗೀತಾನೆ. ಆಮೇಲೆ ಜಾನ್ ಗ್ಯಾರೇಜ್ಗೆ ಬಂದು ಐಸೆಫ್ ಬಂದಿದ್ನಾ ಅಂತ ಕೇಳ್ತಾನೆ. ಆರೇಲಿಯೋ ಅವನ ಹೆಸರೇಳಿ ಅವನೇ ನಿನ್ನ ಕಾರು ಹೊಡೆದು ನಾಯಿ ಕೊಂದಿದ್ದು ಅಂತ ಹೇಳ್ತಾನೆ. ಅದೇ ರಾತ್ರಿ ವಿಗ್ಗೋ ಆರೇಲಿಯೋಗೆ ಫೋನ್ ಮಾಡಿ ಐಸೆಫ್ಗೆ ಯಾಕೆ ಹೊಡೆದೆ ಅಂತ ಕೇಳ್ತಾನೆ. ಅದಕ್ಕೆ ಅವನು ಜಾನ್ ವಿಕ್ನ ಕಾರು ಕದ್ದು ಅವನ ನಾಯಿ ಕೊಂದಿದ್ದಕ್ಕೆ ಅಂತ ಹೇಳ್ತಾನೆ. ಅದಕ್ಕೆ ವಿಗ್ಗೋ ಬರೀ ಓಂ ಅಂತಾನೆ. ವಿಗ್ಗೋ ತನ್ನ ಮಗನನ್ನು ಕರ್ಕೊಂಡು ಬರೋಕೆ ಹೇಳ್ತಾನೆ. ಜಾನ್ ಒಂದು ದೊಡ್ಡ ಸುತ್ತಿಗೆ ತಗೊಂಡು ಕೆಳಮಾಡಿಗೆ ಹೋಗಿ ನೆಲ ಹೊಡೆಯೋಕೆ ಶುರು ಮಾಡ್ತಾನೆ. ಅಲ್ಲಿ ಬಚ್ಚಿಟ್ಟಿದ್ದ ಗನ್ನುಗಳು, ಬುಲೆಟ್ಟುಗಳು ಮತ್ತೆ ಕೆಲವು ಚಿನ್ನದ ನಾಣ್ಯಗಳನ್ನು ಹೊರತೆಗೆಯುತ್ತಾನೆ. ವಿಗ್ಗೋ ಈ ವಿಷಯ ಮಾತಾಡೋಕೆ ತನ್ನ ಮನೇಲಿ ಐಸೆಫ್ನನ್ನು ಭೇಟಿಯಾಗ್ತಾನೆ. ನೀನು ಯಾರ ತಂಟೆಗೆ ಹೋಗಿದ್ದೀಯಾ ಅಂತ ನೆನಪಿಸಿ ಅವನ ಹೊಟ್ಟೆಗೆ 2 ಗುದ್ದು ಕೊಟ್ಟು ಬುದ್ಧಿ ಹೇಳ್ತಾನೆ. ವಿಗ್ಗೋ ಐಸೆಫ್ಗೆ ಜಾನ್ ಹೆಲೆನನ್ನು ಭೇಟಿಯಾಗಿ ನಮ್ಮನ್ನು ಬಿಡೋ ಮುಂಚೆ ನನ್ನ ಜೊತೆ ಇದ್ದ ಅಂತ ಹೇಳ್ತಾನೆ. ಜನ ಅವನನ್ನು ಬೂಗಿಮ್ಯಾನ್ ಅಂತ ಕರೀತಿದ್ರು. ಅಂದ್ರೆ ದೆವ್ವಕ್ಕೆ ದೆವ್ವ ಆಗಿದ್ದವನು. ಬೂಗಿಮ್ಯಾನನ್ನೇ ಮುಗಿಸೋಕೆ ಇವನನ್ನು ಕರೆಸ್ತಿದ್ರು. ಐಸೆಫ್ ಜಾನ್ ವಿಕ್ನನ್ನು ಕೊಂದು ಎಲ್ಲ ಸರಿ ಮಾಡ್ತೀನಿ ಅಂತಾನೆ. ಆದರೆ ಅವನಪ್ಪ ನೀನು ಜಾನ್ ವಿಕ್ಗೆ ಏನೂ ಮಾಡಕ್ಕಾಗಲ್ಲ, ಎಲ್ಲಾದ್ರೂ ಹೋಗಿ ಬಚ್ಚಿಕ್ಕೋ ಅಂತ ಹೇಳ್ತಾನೆ. ವಿಗ್ಗೋ ಈ ಕೇಸ್ ಸರಿ ಮಾಡೋಕೆ ಜಾನ್ಗೆ ಫೋನ್ ಮಾಡ್ತಾನೆ. ಆದ್ರೆ ಜಾನ್ ಅವನ ಫೋನ್ ಕಟ್ ಮಾಡ್ತಾನೆ. ಜಾನ್ ಸ್ನಾನ ಮಾಡಿ ಮುಂದಿನ ಆಟಕ್ಕೆ ರೆಡಿಯಾಗ್ತಾನೆ. ವಿಗ್ಗೋ ಮಾಸ್ಕ್ ಹಾಕೊಂಡಿರೋ ತನ್ನ ಹಿಟ್ಮ್ಯಾನ್ಗಳ ಟೀಮ್ನನ್ನು ಜಾನ್ನನ್ನು ಕೊಲ್ಲೋಕೆ ಅವನ ಮನೆಗೆ ಕಳಿಸ್ತಾನೆ. ಆದ್ರೆ ಜಾನ್ ಅವರಿಗಿಂತ ಒಂದು ಹೆಜ್ಜೆ ಮುಂದಿದ್ದು ಎಲ್ಲರನ್ನೂ ಈಸಿಯಾಗಿ ಮುಗಿಸ್ತಾನೆ. ಅವನು ಎಲ್ಲರನ್ನೂ ಶೂಟ್ ಮಾಡಿ ಕೊನೆಯ ಕೆಲವರ ಜೊತೆ ಫೈಟ್ ಮಾಡಿ ಕೊನೆಯವನ ಎದೆಗೆ ಚಾಕು ಹಾಕಿ ಸಾಯಿಸ್ತಾನೆ. ಯಾರೋ ಶಬ್ದ ಆಗ್ತಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಜಿಮ್ಮಿ ಅನ್ನೋ ಪೊಲೀಸೋನು ಬರ್ತಾನೆ. ಅಲ್ಲಿ ಬಿದ್ದಿರೋ ಹೆಣಗಳನ್ನು ನೋಡಿ ಸುಮ್ಮನೆ ಹೋಗ್ತಾನೆ. ಆಮೇಲೆ ಜಾನ್ ಹೆಣಗಳನ್ನು ಎತ್ತಾಕಿಸೋಕೆ ಕ್ಲೀನ್ ಅಪ್ ಟೀಮ್ಗೆ ಫೋನ್ ಮಾಡ್ತಾನೆ. ಅವರು ಜಾನ್ ಜೊತೆ ಡೀಲ್ ಮಾಡ್ತಿರೋದು ಇದೇ ಮೊದಲೇನಲ್ಲ, ಇದೇ ಕೊನೆನೂ ಅಲ್ಲ ಅಂತ ಅವರಿಗೂ ಗೊತ್ತು. ಕ್ಲೀನಪ್ ಟೀಮ್ ಪ್ರತಿಯೊಂದು ರಕ್ತದ ಕಲೆ ಹೆಣಗಳನ್ನು ಕ್ಲೀನ್ ಮಾಡುತ್ತೆ. ಜಾನ್ ಅವರ ಕೆಲಸಕ್ಕೆ ಒಂದು ಚಿನ್ನದ ನಾಣ್ಯ ಕೊಡ್ತಾನೆ. ವಿಗ್ಗೋ ಜಾನ್ ವಿಕ್ನನ್ನು $2 ಮಿಲಿಯನ್ ಮುಗಿಸೋ ಕೆಲ್ಸ ತಗೊಳ್ಳಿ ಅಂತ ಬೇರೆಯವರಿಗೆ ಹೇಳೋಕೆ ತನ್ನ ಅಸಿಸ್ಟೆಂಟ್ಗೆ ಹೇಳ್ತಾನೆ.
ವಿಗ್ಗೋ ಮಾರ್ಕಸ್ನನ್ನು ಭೇಟಿಯಾಗಿ ತಾನು ಇಟ್ಟಿರೋ $2 ಮಿಲಿಯನ್ ಬೆಲೆಯ ಹೊಸ ಕಾಂಟ್ರಾಕ್ಟ್ಗೆ ಜಾನ್ ವಿಕ್ನನ್ನು ಕೊಲ್ಲು ಅಂತ ಕೇಳ್ತಾನೆ. ಮಾರ್ಕಸ್ ಒಪ್ಕೋತಾನೆ. ಜಾನ್ ತನ್ನ ಬಿಸಿನೆಸ್ ಮಾಡ್ತಿರುವಾಗ ಕಾಂಟಿನೆಂಟಲ್ ಅನ್ನೋ ಹೋಟೆಲ್ನಲ್ಲಿ ಉಳಿದುಕೊಳ್ಳೋಕೆ ಹೋಗ್ತಾನೆ. ಅಲ್ಲಿ ಪರ್ಕಿನ್ಸ್ ಅನ್ನೋ ತನಗೆ ಗೊತ್ತಿರೋ ಒಬ್ಬ ಹೆಂಗಸನ್ನು ನೋಡ್ತಾನೆ. ಆಮೇಲೆ ಅವನು ಹೋಟೆಲ್ ಸುತ್ತ ಓಡಾಡ್ತಾನೆ. ಐಸೆಫ್ನನ್ನು ಹುಡುಕೋಕೆ ಜಾನ್ ತನ್ನ ಇನ್ನೊಬ್ಬ ಹಳೆ ಫ್ರೆಂಡ್ ವಿನ್ಸ್ಟನ್ನನ್ನು ಭೇಟಿಯಾಗ್ತಾನೆ. ವಿನ್ಸ್ಟನ್ ಹೋಟೆಲ್ ಒಳಗೆ ಯಾರನ್ನೂ ಕೊಲ್ಲೋ ಹಾಗಿಲ್ಲ ಅಂತ ಜಾನ್ಗೆ ನೆನಪಿಸ್ತಾನೆ. ಮುಂದಿನ ಸೀನ್ನಲ್ಲಿ ಜಾನ್ ವಿಕ್ ಅಂದು ಐಸೆಫ್ ಜೊತೆಗಿದ್ದ ಇಬ್ಬರನ್ನು ಹುಡುಕಿ ಐಸೆಫ್ ಎಲ್ಲಿದ್ದಾನೆ ಅಂತ ಬಾಯಿ ಬಿಡಿಸ್ತಾನೆ. ಅದು ಯಾವುದೋ ಒಂದು ಕ್ಲಬ್ ಆಗಿರುತ್ತದೆ. ಅವನು ಅವರನ್ನು ಕೊಂದು ಹಾಕ್ತಾನೆ. ಐಸೆಫ್ ಮತ್ತೆ ಅವನ ಫ್ರೆಂಡ್ಸ್ ಇರೋ ಕ್ಲಬ್ ಬಾತ್ಹೌಸ್ಗೆ ಜಾನ್ ನುಗ್ತಾನೆ. ಅವರು ಜಾನ್ನನ್ನು ನೋಡಿದ ತಕ್ಷಣ ಐಸೆಫ್ ಓಡಿಹೋಗ್ತಿದ್ದಂತೆ ಜಾನ್ ಒಬ್ಬೊಬ್ಬರಾಗಿ ಶೂಟ್ ಮಾಡೋಕೆ ಶುರು ಮಾಡ್ತಾನೆ. ಜಾನ್ ತನ್ನ ದಾರಿಗೆ ಅಡ್ಡ ಬಂದ ಪ್ರತಿಯೊಬ್ಬ ಹಿಟ್ಮ್ಯಾನ್ನನ್ನು ಕೊಲ್ತಾನೆ. ಆದರೆ ಕೇವಲ ಒಂದು ಟವೆಲ್ನಲ್ಲಿ ಗೆಟವೇ ಕಾರ್ನಲ್ಲಿ ಐಸೆಫ್ ಎಸ್ಕೇಪ್ ಆಗ್ತಾನೆ. ಜಾನ್ ಕ್ಲಬ್ನಲ್ಲಿದ್ದ ವಿಗ್ಗೋನ ಉಳಿದ ಎಲ್ಲಾ ಜನರನ್ನು ಮುಗಿಸ್ತಾನೆ. ಐಸೆಫ್ ತನ್ನ ಆಳು ವಿಕ್ಟರ್ಗೆ ಫೋನ್ ಮಾಡ್ತಾನೆ. ಆದರೆ ಜಾನ್ ಅವನನ್ನು ಆಗಲೇ ಮುಗಿಸಿರ್ತಾನೆ. ಅವನು ಐಸೆಫ್ಗೆ ಸಿಕ್ಕಿದಷ್ಟು ದೂರ ಓಡಿಹೋಗು ಅಂತ ಹೇಳಿ ಅವನನ್ನು ಬೆಚ್ಚಿ ಬೀಳಿಸ್ತಾನೆ. ರಾತ್ರಿ ಮಾರ್ಕಸ್ ರಸ್ತೆ ಎದುರಿಗಿರೋ ಬಿಲ್ಡಿಂಗ್ ಮೇಲೆ ಹತ್ತಿ ಜಾನ್ ರೂಮ್ಗೆ ಗುರಿಯಿಡೋಕೆ ತನ್ನ ರೈಫಲ್ ರೆಡಿ ಮಾಡ್ಕೋತಾನೆ. ಕನ್ನಡಿಯಲ್ಲಿ ಯಾರೋ ಒಳಗೆ ಬರೋದನ್ನು ನೋಡ್ತಾನೆ. ಅವನು ಜಾನ್ನನ್ನು ಅಲರ್ಟ್ ಮಾಡೋಕೆ ಒಂದು ಬುಲೆಟ್ ಫೈರ್ ಮಾಡ್ತಾನೆ. ಬಂದಿದ್ದು ಪರ್ಕಿನ್ಸ್. ಅವಳು ಜಾನ್ನನ್ನು ಶೂಟ್ ಮಾಡೋಕೆ ಶುರು ಮಾಡ್ತಾಳೆ. ಜಾನ್ ತಪ್ಪಿಸ್ಕೋತಾನೆ. ಹೋಟೆಲ್ ರೂಲ್ಸ್ ಮುರಿದರೆ ವಿಗ್ಗೋ ಕಾಂಟ್ರಾಕ್ಟ್ ಡಬಲ್ ಮಾಡಿದ್ದಾನೆ ಅಂತ ಅವಳು ಹೇಳ್ತಾಳೆ. ಕೊನೆಗೆ ಜಾನ್ ಅವಳನ್ನು ಹೆಡ್ಲಾಕ್ನಲ್ಲಿ ಹಿಡಿದು ಏನಾದ್ರೂ ಯೂಸ್ ಆಗೋ ಇನ್ಫಾರ್ಮೇಷನ್ ಕೊಟ್ಟರೆ ಬಿಡ್ತೀನಿ ಅಂತ ಹೇಳ್ತಾನೆ. ವಿಗ್ಗೋನ ಸೀಕ್ರೆಟ್ಗಳೆಲ್ಲ ಒಂದು ರಷ್ಯನ್ ಚರ್ಚ್ನಲ್ಲಿದೆ ಅಂತ ಅವಳು ಜಾನ್ಗೆ ಹೇಳ್ತಾಳೆ. ಆಮೇಲೆ ಜಾನ್ ಪರ್ಕಿನ್ಸನ್ನು ನಾಕ್ಔಟ್ ಮಾಡಿ ಅವಳನ್ನು ತನ್ನ ಫ್ರೆಂಡ್ ಹ್ಯಾರಿ ಹತ್ರ ಬಿಟ್ಟು ಹೋಗ್ತಾನೆ. ವಿಗ್ಗೋ ತನ್ನ ಸೀಕ್ರೆಟ್ ಹಣದ ಸ್ಟಾಕ್ ಇಟ್ಟಿರೋ ಚರ್ಚ್ಗೆ ಜಾನ್ ಹೋಗ್ತಾನೆ. ಚರ್ಚ್ನಲ್ಲಿದ್ದ ಬೇರೆ ಗುಂಡಾಗಳನ್ನು ಶೂಟ್ ಮಾಡಿದ ಮೇಲೆ ಹಣ ಎಲ್ಲಿದೆ ತೋರಿಸು ಅಂತ ಪಾದ್ರಿಯನ್ನು ಫೋರ್ಸ್ ಮಾಡ್ತಾನೆ. ಅವನು ದಾರಿಯಲ್ಲಿ ಸಿಕ್ಕವರನ್ನೆಲ್ಲ ಕೊಂದು ಅಲ್ಲಿದ್ದ ಹೆಂಗಸರನ್ನು ಹೆದರಿಸುತ್ತಾನೆ. ಅವನು ಅಲ್ಲಿದ್ದ ದುಡ್ಡಿಗೆಲ್ಲ ಬೆಂಕಿ ಹಚ್ಚಿಬಿಡ್ತಾನೆ. ಹ್ಯಾರಿ ಪರ್ಕಿನ್ಸ್ರ ಕೈಗೆ ಚೇರಿಗೆ ಬೇಡಿ ಹಾಕಿರ್ತಾನೆ. ಆದ್ರೆ ಅವಳು ತನ್ನ ಹೆಬ್ಬೆರಳನ್ನು ಜಾಗ ತಪ್ಪಿಸಿ ಎಸ್ಕೇಪ್ ಆಗಿದ್ದಾಳೆ ಅಂತ ಅವನಿಗೆ ಗೊತ್ತಿರಲ್ಲ. ಅವಳು ಹೊರಬಂದು ಹ್ಯಾರಿಯ ಮುಖಕ್ಕೆ ದಿಂಬಿಟ್ಟು ಶೂಟ್ ಮಾಡಿ ಸಾಯಿಸ್ತಾಳೆ. ಜಾನ್ನ ಗುಂಡಿನ ದಾಳಿಗೆ ಸಿಕ್ಕಿ ಬೀಳೋಕೆ ಸ್ವಲ್ಪ ಮುಂಚೆ ವಿಗ್ಗೋಗೆ ಬೆಂಕಿ ಬಿದ್ದಿರೋ ವಿಷಯ ಗೊತ್ತಾಗುತ್ತೆ. ಜಾನ್ ವಿಗ್ಗೋನ ಹೆಚ್ಚಿನ ಆಳುಗಳನ್ನು ಕೊಂದ್ರು. ಒಂದು ಎಸ್ಯುವಿ ಇನ್ನೊಂದಕ್ಕೆ ಡಿಕ್ಕಿ ಹೊಡೆದಾಗ ಜಾನ್ ಕೆಳಗೆ ಬಿದ್ದು ನಾಕ್ಔಟ್ ಆಗ್ತಾನೆ. ವಿಗ್ಗೋ ಅವನನ್ನು ಹಿಡಿದು ಸೇಡಿಗಾಗಿ ಯಾಕೆ ಇಷ್ಟೆಲ್ಲ ಮಾಡ್ತಿದೀಯಾ ಅಂತ ಆಶ್ಚರ್ಯಪಡ್ತಾನೆ. ಆ ನಾಯಿ ತನ್ನ ಸಾಯೋ ಹೆಂಡತಿ ಕೊಟ್ಟ ಗಿಫ್ಟ್, ಐಸೆಫ್ ಅದನ್ನ ಕಿತ್ಕೊಂಡ ಅಂತ ಜಾನ್ ಹೇಳ್ತಾನೆ. ವಿಗ್ಗೋ ಅವನನ್ನು ಪ್ಲಾಸ್ಟಿಕ್ ಬ್ಯಾಗ್ನಿಂದ ಉಸಿರುಗಟ್ಟಿಸಿ ಸಾಯಿಸೋಕೆ ತನ್ನ ಆಳುಗಳ ಜೊತೆ ಬಿಟ್ಟು ಹೋಗ್ತಾನೆ. ಆದ್ರೆ ಮಾರ್ಕಸ್ ಪಕ್ಕದ ಬಿಲ್ಡಿಂಗ್ನಿಂದ ನೋಡ್ತಿರ್ತಾನೆ. ಅವನು ಒಬ್ಬ ಹಿಟ್ಮ್ಯಾನ್ ತಲೆಗೆ ಶೂಟ್ ಮಾಡಿ ಇನ್ನೊಬ್ಬನನ್ನು ಜಾನ್ ಮುಗಿಸೋಕೆ ಹೆಲ್ಪ್ ಮಾಡ್ತಾನೆ. ಜಾನ್ ಗನ್ ಎತ್ತಿಕೊಂಡು ವಿಗ್ಗೋನ ಗೆಟವೇ ಕಾರ್ಗೆ ಶೂಟ್ ಮಾಡ್ತಾನೆ. ವಿಗ್ಗೋ ಒಬ್ಬನೇ ಬದುಕುಳಿತಾನೆ. ಐಸೆಫ್ ಬ್ರೂಕ್ಲಿನ್ನ ಒಂದು ಸೇಫ್ ಹೌಸ್ನಲ್ಲಿ ಅಡಗಿದ್ದಾನೆ ಅಂತ ಜಾನ್ಗೆ ಹೇಳಲೇಬೇಕಾದ ಪರಿಸ್ಥಿತಿ ವಿಗ್ಗೋಗೆ ಬರುತ್ತೆ. ಸೇಫ್ ಹೌಸ್ಗೆ ಗನ್ ಹಿಡಿದ ಗಾರ್ಡ್ಗಳಿರ್ತಾರೆ. ಆದ್ರೆ ಯಾವುದೂ ಜಾನ್ನನ್ನು ತಡೆಯಕ್ಕಾಗಲ್ಲ. ಅವನು ಸ್ನೈಪರ್ ಗನ್ನಿಂದ ಒಬ್ಬೊಬ್ಬರಾಗಿ ಮುಗಿಸಿ ಬಿಲ್ಡಿಂಗ್ಗೆ ನುಗ್ತಾನೆ. ಐಸೆಫ್ ಮತ್ತೆ ಓಡಿಹೋಗೋಕೆ ಟ್ರೈ ಮಾಡ್ತಾನೆ. ಆದ್ರೆ ಜಾನ್ ಅವನನ್ನು ಹಿಡಿದು ಖತಮ್ ಮಾಡ್ತಾನೆ. ಹೋಟೆಲ್ನಲ್ಲಿ ಯಾರೋ ರೂಲ್ಸ್ ಮುರಿದು ಅವನನ್ನು ಕೊಲ್ಲೋಕೆ ಪ್ರಯತ್ನಿಸಿದ್ದಕ್ಕೆ ಹೋಟೆಲ್ ಅಸಿಸ್ಟೆಂಟ್ ಹೊಸ ಕಾರು ಗಿಫ್ಟ್ ಕೊಡ್ತಾನೆ. ಐಸೆಫ್ನ ಸಾವಿಗೆ ರಿವೆಂಜ್ ಆಗಿ ವಿಗ್ಗೋ ತನ್ನ ಆಳುಗಳನ್ನು ಮಾರ್ಕಸ್ನನ್ನು ಹುಡುಕೋಕೆ ಕಳಿಸ್ತಾನೆ. ಮಾರ್ಕಸ್ ಮನೆಗೆ ಹೋಗಿ ಪರ್ಮನೆಂಟ್ ಆಗಿ ರಿಟೈರ್ ಆಗೋ ಮುಂಚೆ ಜಾನ್ ವಿಕ್ನನ್ನು ಭೇಟಿಯಾಗ್ತಾನೆ. ಮುಂದಿನ ಸೀನ್ ರಾತ್ರಿ ವಿಗ್ಗೋನ ಆಳುಗಳು ಮಾರ್ಕಸ್ನನ್ನು ಅವನ ಮನೆಗೆ ಫಾಲೋ ಮಾಡ್ತಾರೆ. ಅಲ್ಲಿ ಅವರು ಅವನಿಗೆ ಚೆನ್ನಾಗಿ ಬಡೀತಾರೆ. ಮಾರ್ಕಸ್ ವಿಗ್ಗೋನ ಇಬ್ಬರು ಆಳುಗಳನ್ನು ಕೊಲ್ತಾನೆ. ಪರ್ಕಿನ್ಸ್ ಅವನನ್ನು ಶೂಟ್ ಮಾಡಿ ಸಾಯಿಸ್ತಾಳೆ. ವಿಗ್ಗೋ ಜಾನ್ಗೆ ಫೋನ್ ಮಾಡಿ ತಾನು ಅವನ ಪ್ರೀತಿಯ ಫ್ರೆಂಡ್ನನ್ನು ಹೇಗೆ ಕೊಂದೆ ಅಂತ ಹೇಳ್ತಾನೆ. ಜಾನ್ ಮಾರ್ಕಸ್ನ ಮನೆಗೆ ಹೋಗಿ ಅವನ ಹೆಣ ನೋಡ್ತಾನೆ. ಇದೇ ಟೈಮ್ನಲ್ಲಿ ವಿನ್ಸ್ಟನ್ ಜೊತೆ ಬಂದ 4 ಜನ ಪರ್ಕಿನ್ಸ್ನನ್ನು ಸುತ್ತುವರಿತಾರೆ. ವಿನ್ಸ್ಟನ್ ಅವಳಿಗೆ ಕಾಂಟಿನೆಂಟಲ್ನ ರೂಲ್ಸ್ ಮುರಿದಿದ್ದೀಯಾ ಅಂತ ಹೇಳ್ತಾನೆ. ಆ 4 ಜನ ಅವಳನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ. ಹೋಟೆಲ್ ಕಾಂಟಿನೆಂಟಲ್ನಲ್ಲಿ ಜಾನ್ನನ್ನು ಕೊಲ್ಲೋಕೆ ಪರ್ಕಿನ್ಸ್ಗೆ ಹೇಳಿ ವಿಗ್ಗೋ ಕೂಡ ರೂಲ್ಸ್ ಮುರಿದಿದ್ದರಿಂದ ವಿನ್ಸ್ಟನ್ ವಿಗ್ಗೋನ ಲೊಕೇಶನ್ ಬಗ್ಗೆ ಜಾನ್ಗೆ ಹೇಳ್ತಾನೆ. ಜಾನ್ ವಿಗ್ಗೋನನ್ನು ಮುಗಿಸೋಕೆ ಹೊರಡುತ್ತಾನೆ. ಅವನು ವಿಲನ್ಗಳು ಚಾಪರ್ಗೆ ಹೋಗ್ತಿರೋದನ್ನು ಕಂಡು ತನ್ನ ಕಾರಿನಿಂದ ಗುದ್ದೋಕೆ ಟ್ರೈ ಮಾಡ್ತಾನೆ. ವಿಗ್ಗೋ ತನ್ನ ಅಸಿಸ್ಟೆಂಟ್ಗೆ ಹೋಗಿ ಜಾನ್ನನ್ನು ಕೊಲ್ಲು ಅಂತಾನೆ. ಜಾನ್ ಅವನ ಮೇಲೇನೆ ಕಾರು ಹತ್ತಿಸ್ತಾನೆ. ವಿಗ್ಗೋ ಜಾನ್ನ ಕಾರನ್ನು ಕೆಳಗೆ ದಬ್ಬೋಕೆ ಟ್ರೈ ಮಾಡ್ತಾನೆ. ಆದ್ರೆ ಜಾನ್ ಸೇಫ್ ಆಗಿ ಹೊರಗೆ ಬರ್ತಾನೆ. ಆಮೇಲೆ ಇಬ್ಬರೂ ಮಳೆಲಿ ಕೈ ಮಿಲಾಯಿಸಿ ಫೈಟ್ ಮಾಡ್ತಾರೆ.
ವಿಗ್ಗೋ ಜಾನ್ಗೆ ಚಾಕು ಹಾಕೋಕೆ ಟ್ರೈ ಮಾಡ್ತಾನೆ, ಆದ್ರೆ ಜಾನ್ ಆ ಚಾಕುವನ್ನು ತನಗೆ ಚುಟ್ಕೊಂಡು ಅದನ್ನು ಕಿತ್ತು ವಿಗ್ಗೋನ ಕುತ್ತಿಗೆಗೆ ಹಾಕ್ತಾನೆ. ಅವನನ್ನು ಅಲ್ಲೇ ಸಾಯೋಕೆ ಬಿಡ್ತಾನೆ. ನಾವು ಜಾನ್ ಇನ್ನೂ ರಕ್ತ ಸುರಿಸ್ತಾ ಇರೋ ಮೊದಲನೇ ಸೀನ್ಗೆ ಬರ್ತೀವಿ. ಹೆಲೆನ್ ಜೊತೆಗಿನ ವಿಡಿಯೋ ನೋಡಿದ ಮೇಲೆ ಅವನಿಗೆ ಬದುಕೋಕೆ ಸ್ಫೂರ್ತಿ ಸಿಗುತ್ತೆ. ಅವನು ಒಂದು ನಾಯಿಗಳ ಆಶ್ರಮಕ್ಕೆ ಹೋಗಿ ತನ್ನ ಗಾಯಕ್ಕೆ ಔಷಧ ಹಾಕ್ಕೋತಾನೆ. ಆಮೇಲೆ ಒಂದು ನಾಯಿಮರಿಯನ್ನು ತನ್ನ ಜೊತೆ ಕರ್ಕೊಂಡು ಹೋಗ್ತಾನೆ. ಅವರಿಬ್ಬರೂ ಒಟ್ಟಿಗೆ ಮನೆಗೆ ನಡೀತಾರೆ. Please like and subscribe.